ನಮ್ಮ ವೀಕ್ಷಕರು ಕೂಡ ಕೆಲವೊಂದಷ್ಟು ಪ್ರಶ್ನೆ ಕೇಳೋರಿದ್ದಾರೆ, ದೂರವಾಣಿ ಕರೆ ಬರುತ್ತೆ. ಥ್ಯಾಂಕ್ ಯು ಸುಶಾಂತ್ ಅವರೇ. ಸರ್, ನಾವು ವಾಪಸ್ ಬರ್ಬೋದು. ಬೇಸಿಕಲಿ ಏನಂತಂದರೆ, ಇವಾಗ ತಕ್ಷಣಕ್ಕೆ ಜೀವರಕ್ಷಣೆಗೆ ಏನು ಮಾಡಬೇಕು ಅನ್ನೋದರ ವಿವರಣೆಯನ್ನು ನಾವು ಇಷ್ಟೊತ್ತವರೆಗೂ ಗಮನಿಸಿದ್ವಿ. ಇದಾದಮೇಲೆ ಏನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು, ಹಾಸ್ಪಿಟಲ್ನಲ್ಲಿ ವೈದ್ಯರ ಅವರ ಸಮಕ್ಷಮದಲ್ಲಿ ಮುಂದಿನ ಟ್ರೀಟ್ಮೆಂಟ್ಗಳು ಕ್ಯಾರಿ ಆನ್ ಆಗುತ್ತೆ ಅಂತ ಹೇಳಿ. ಇನ್ ಬಿಟ್ವೀನ್ ನಾವು ಮತ್ತೆ ಮತ್ತೆ ಆ ದೃಶ್ಯಗಳನ್ನು ನಿಮ್ಮ ಮುಂದೆ ತಲುಪಿಸ್ತಾ ಇದ್ದೀವಿ, ಯಾವ ರೀತಿಯಾಗಿ CPR ಮಾಡಬೇಕು ಅಂತ ಹೇಳಿ. ಇದರ ಜೊತೆಗೆ ಡಾಕ್ಟರ್ ರಾಜೇಶ್, ಇನ್ನೊಂದು ಕಾಲ್ ತಗೊಳ್ಳೋಕೆ ಮುಂಚೆ ಬಹುಶಃ ಕ್ವಿಕ್ ಆಗಿ ನಿಮಗೊಂದು ಪ್ರಶ್ನೆ. ECG ಮಾಡಿಸ್ಕೊಳ್ಳೋಕ್ಕೆ ಜನ ಮುಗಿ ಬೀಳ್ತಾ ಇದ್ದಾರೆ ಈಗ. ಅಂದರೆ ಏನೂ ಸಿಂಪ್ಟಮ್ಸ್ ಇಲ್ಲ, ಜನರಲಿ ನನ್ನ ಹಾರ್ಟ್ ಹೇಗಿದೆ ಅಂತ ತಪಾಸಣೆ ಮಾಡಿಸ್ಕೊಳ್ಬೇಕು ಅಂತ ಹೇಳಿ ನಾವು ಬೆಳಗ್ಗಿನಿಂದ ಗ್ರೌಂಡ್ ರಿಪೋರ್ಟನ್ನು ಪ್ರಸಾರ ಮಾಡಿದ್ವಿ. ಎಲ್ಲ ಬಹುತೇಕ ಹಾಸ್ಪಿಟಲ್ಗಳು ಥ್ರೂ ಔಟ್ ಕರ್ನಾಟಕ ಬ್ಯುಸಿ ಇದೆ. ಅವಶ್ಯಕತೆನಾ ಸರ್ ಎಲ್ಲರೂ ECG ಮಾಡಿಸ್ಕೊಳ್ಳೋದು? ಬೇಕಿಲ್ಲ. ಇದು ಈ ಬಿಹೇವಿಯರ್ನೇ ಚೇಂಜ್ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ ಪುನೀತ್ ರಾಜ್ಕುಮಾರ್ ಅವರು ಹಾರ್ಟ್ ಅಟ್ಯಾಕಲ್ಲಿ ತೀರೋದಾಗ ಅವಾಗಲೂ ನೋಡಬೇಕು ಎಲ್ಲ ಹಾಸ್ಪಿಟಲ್ಗಳಲ್ಲಿ ಜನ ನುಗ್ಕೊಂಡು ನನಗೆ ತೊಂದರೆ ಇದೆಯಾ ನೋಡಿ, ನನಗೆ ತೊಂದರೆ ಇದೆಯಾ ನೋಡಿ ಅಂತ. ಈಗ ಮತ್ತೆ ಮೀಡಿಯಾದಲ್ಲಿ ಬರ್ತಾ ಇದೆ, ಹಾಸನದಲ್ಲಿ ಹಾರ್ಟ್ ಅಟ್ಯಾಕ್ಗಳು, ಕರ್ನಾಟಕದಲ್ಲಿ ಹಾರ್ಟ್ ಅಟ್ಯಾಕ್ಗಳು, ಎಸ್ಪೆಷಲಿ ಚಿಕ್ಕ ವಯಸ್ಸಿನವರಲ್ಲಿ ಹಾರ್ಟ್ ಅಟ್ಯಾಕ್ಗಳು ಜಾಸ್ತಿ ಆಗ್ತಿದೆ ಅಂತ. ಮತ್ತು ಎಲ್ಲ ನುಗ್ತಾರೆ. ಆ ರೀತಿ ಮಾಡೋದು ತಪ್ಪು. ತೊಂದರೆ ಇಲ್ಲ ಅಂದರೆ ಸುಮ್ಮನೆ ಅಂದರೆ ಚೆಕಪ್ ಮಾಡಿಸ್ಕೋಬೇಕು. ಈಗ ಇದಕ್ಕೆಲ್ಲ ನಾನು ಫಸ್ಟಲ್ಲಿ ಹೇಳಿದಾಗೆ ಅವೇರ್ನೆಸ್ ವೆರಿ ಇಂಪಾರ್ಟೆಂಟ್. ಅಂದರೆ ಏನು ಹಾರ್ಟಿನ ತೊಂದರೆ ಅಂದರೆ ಏನು, ಅದು ಯಾಕೆ ಬರುತ್ತೆ, ಅದು ಬರೋವಂಥ ಕಾರಣಗಳು ನನ್ನಲ್ಲೇನಾದರೂ ಇದೆಯಾ, ಅದು ಇದ್ದರೆ ಅದನ್ನು ಹೇಗೆ ಪತ್ತೆ ಹಚ್ಚೋದು, ಅದಕ್ಕೆ ಹೇಗೆ ಟ್ರೀಟ್ಮೆಂಟ್ ಕೊಡೋದು, ಹಾರ್ಟ್ ಅಟ್ಯಾಕ್ ಬಂದರೆ ಹೇಗೆ ಬರುತ್ತೆ, ಅದನ್ನು ಹೇಗೆ ಗುರುತು ಹಿಡಿಯೋದು, ಅದಕ್ಕೆ ಇಮ್ಮಿಡಿಯೇಟಾಗಿ ನಾನು ಏನು ಮಾಡಬೇಕು, ನನ್ನ ಜೊತೆಗಿರೋರು ಏನು ಮಾಡಬೇಕು ಅನ್ನೋದನ್ನು ಎಲ್ಲರೂ ತಿಳ್ಕೋಬೇಕು. ಈಗ ಪ್ಯಾನಿಕ್ ಇದು, ಆ ಮೂಮೆಂಟಲ್ಲಿ ಬಂದ್ಬಿಟ್ಟು ಚೆಕ್ ಮಾಡಿಸ್ಕೊಂಬಿಟ್ಟು ನಾನೆಲ್ಲ ಆರಾಮಾಗಿದ್ದೀನಪ್ಪ ಅಂತ ಅಂದ್ಕೊಳ್ತಾರೆ. ಅದು ತಪ್ಪು. ಈಗ ಪರೀಕ್ಷೆಗಳಲ್ಲಿ ಹೆಚ್ಚು ಕಡಿಮೆ ಕಾಣಬೇಕು ಅಂದರೆ ಭಾಳ ಲೇಟ್ ಆದಮೇಲೆ ಕಾಣೋದು. ಬಾಡಿಗೆ ಎಷ್ಟು ಅಡ್ಜಸ್ಟ್ಮೆಂಟ್ ಕೆಪಾಸಿಟಿ ಇರುತ್ತೆ ಅಂದರೆ ಬಿಗಿನಿಂಗಲ್ಲಿ ಅದು ತೊಂದರೆಗಳು ತೋರಿಸೋದಿಲ್ಲ. ECGಲಿ ಎಲ್ಲರೂ ಹೋಗಿ ECG ಮಾಡೋ ಅವಶ್ಯಕತೆ ಇಲ್ಲ. ಅದಕ್ಕಿಂತ ಮುಖ್ಯವಾಗಿ ಅವೇರ್ನೆಸ್ ತಿಳ್ಕೊಬೇಕು. ಯಾರಿಗಿದಾಗ್ಬೋದು, ನನ್ನೆಲ್ಲ ಆ ಕಾರಣಗಳಿದೆಯಾ, ಅದಕ್ಕೆ ಹೇಗೆ ಟ್ರೀಟ್ಮೆಂಟ್ ಮಾಡೋದು ಅನ್ನೋದನ್ನ ತಿಳ್ಕೊಳ್ಳೋದು ಭಾಳ ಮುಖ್ಯ. ಸಕಲೇಶ್ಪುರದಿಂದ ನಮ್ಮ ಮೊದಲ ಕಾಲ್ ಇದೆ. ಸಹಜವಾಗಿ ಆತಂಕ ಅವರಲ್ಲೂ ಕೂಡ. ನಂಜುಂಡ ಶೆಟ್ಟಿ ಅಂತ ಹೇಳಿ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ, ನೇರವಾಗಿ ನಿಮ್ಮ ಪ್ರಶ್ನೆ ಕೇಳಿ, ಡಾಕ್ಟರ್ ಇದ್ದಾರೆ. ನಮಸ್ಕಾರ, ಹೇಳಿ. ಹಲೋ, ಪ್ರಶ್ನೆ ಕೇಳಿ ಸರ್, ಪ್ರಶ್ನೆ ಕೇಳಿ. ಕೇಳಿಸ್ತಿದೆಯಾ ಮೇಡಮ್? ಕೇಳಿಸ್ತದೆ, ಪ್ರಶ್ನೆ ಕೇಳಿ ಸರ್. ಏನಿಲ್ಲ, ನಾನು ಸಕಲೇಶ್ಪುರದವನು. ಐ ಆಮ್ ಇನ್ ಮೆಡಿಕಲ್ ಪ್ರೊಫೆಷನ್. ಹಲೋ, ಹೇಳಿ ಹೇಳಿ ಸರ್, ಹೇಳಿ. ಮೆಡಿಕಲ್ ಶಾಪ್ ಇದೆ ನಮ್ದು. 40 years ಇಂದ ನಾವು ರನ್ ಮಾಡ್ತಾ ಇದ್ದೆ. ಓಕೆ. ನನಗೆ ಕರೋನಾ ಫಸ್ಟ್ ರೌಂಡಲ್ಲಿ ಅಟ್ಯಾಕ್ ಆಗಿತ್ತು. ಓಕೆ. ಆಮೇಲೆ ಟ್ರೀಟ್ಮೆಂಟ್ ಅದು ಆಯಿತು. ಟ್ರೀಟ್ಮೆಂಟ್ ಆದಮೇಲೆ ಸ್ವಲ್ಪ ಹಾರ್ಟ್ ಪ್ರಾಬ್ಲಮ್ ಬಂದೆ. ಓಕೆ. ಬ್ರೀದಿಂಗ್ ಅದೆಲ್ಲನೂ. ಐ ಥಾಟ್ ಇಟ್ ಈಸ್ ಸುಮ್ಮನಾಗಿದೆ. ಬಟ್ ಅದು ಹಾಸ್ಪಿಟಲೈಸ್ ಆಯಿತು, ಟ್ರೀಟ್ಮೆಂಟ್ ಆಯಿತು, ಎಲ್ಲ ಆಯಿತು. ಸ್ವಲ್ಪ ಒಂದು 10 feet ನಡೆಯೋದ್ರೊಳಗೇನೆ ಎಕ್ಸರ್ಷನ್ ಶುರು ಆಗೋದು ಕಂಟ್ರೋಲ್ ಆಗ್ತಾರಿಲ್ಲ. ಬ್ರೀನ್ ಕಾಫ್ ಎಲ್ಲ ಕಫ ಎಲ್ಲ ಪಡೆದು. ಆಮೇಲೆ ಇನ್ವೆಸ್ಟಿಗೇಷನ್ಸ್ ಮಾಡಿದಾಗ ನಾರಾಯಣ ಅವರಿಗೆ ಇದೆಲ್ಲ ಟ್ಯಾವಿ ಪ್ರೊಸೀಜರ್ಗೆ ಆಯಿತು. TAVI ಟ್ಯಾವಿ ಪ್ರೊಸೀಜರ್ ಮಾಡಿದ್ರು. ಇವಾಗ ನಾರ್ಮಲ್, ಏನು ಪ್ರಾಬ್ಲಮ್ ಏನಿಲ್ಲ. ಬಟ್ ಅವಾಗ ಏನಾದರೂ ಪೇನ್ ಬಂದಾಗ. ರೈಟ್. ನಿಮ್ಮ ಪ್ರಶ್ನೆಯನ್ನು ನಾನು ಶಾರ್ಟ್ ಆಗಿ, ಅನೇಕರಿಗಿರುವ ಡೌಟು ಅದು ನಾನು ಡಾಕ್ಟರ್ ರಾಜೇಶ್ ಕೇಳ್ತೀನಿ. ಅಂದರೆ ಕೋವಿಡ್ನ ಪರಿಣಾಮ ಇದೆಯಾ? ವ್ಯಾಕ್ಸಿನ್ ಅಲ್ಲ ಅಂತ ಹೇಳಿ ಈಗ ಆಲ್ರೆಡಿ ರಿಪೋರ್ಟ್ಸ್ ಬಂದ್ಬಿಟ್ಟಿದೆ. ಬಟ್ ಕೋವಿಡಿಂದ ಇನ್ಫೆಕ್ಟ್ ಆದವರಲ್ಲಿ ಹಾರ್ಟ್ ಅಟ್ಯಾಕ್ ಚಾನ್ಸಸ್ ಜಾಸ್ತಿನಾ? ಅಲ್ಲ, ಈಗ ಎರಡು ಪ್ರಶ್ನೆ ಇದು. ಅವ್ರು ಕೇಳಿದ್ದೊಂದು, ನೀವು ಕೇಳಿದ್ದು. ಅವ್ರದ್ದು ಕೇಳ್ತೀನಿ. ಎಲ್ಲ ವೀಕ್ಷಕರಿಗೆ, ಈ ವ್ಯಕ್ತಿ ಕರೆ ಮಾಡಿದವರು ಆಲ್ರೆಡಿ ಡಯಾಗ್ನೋಸ್ ಆಗಿರೋರು, ಹಾರ್ಟಿನ ತೊಂದರೆ ಇರೋದು ಅಂತ ಡಯಾಗ್ನೋಸ್ ಆಗಿರೋರು. ನಾವು ಜನರಲ್ ಪಬ್ಲಿಕ್ಕಲ್ಲಿ ತೊಂದರೆ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಇವರು ಏನಾದರೂ ತೊಂದರೆ ಇದ್ದರೆ ಮತ್ತೆ ಹಾಸ್ಪಿಟ್ಲಿಗೆ ಹೋಗಿ ಚೆಕಪ್ ಮಾಡಿಸ್ಕೋಬೇಕು. ಈಗ ನೀವು ಕೇಳಿರೋ ಪ್ರಶ್ನೆಗೆ, ಕೋವಿಡಲ್ಲಿ ಕೆಲವ್ರಿಗೆ ಏನಾಗ್ತಿತ್ತು, ರಕ್ತ ಹೆಪ್ಪುಗಟ್ಟುತನ, ಬ್ಲಡ್ ಕ್ಲಾಟ್ ಆಗೋದು ಜಾಸ್ತಿ ಆಗಿತ್ತು. ಸೊ ಅಂಥವರಲ್ಲಿ ಹಾರ್ಟಿನ ರಕ್ತನಾಳದಲ್ಲಿ ಅಷ್ಟೇ ಅಲ್ಲ, ಬ್ರೈನಿನ ರಕ್ತನಾಳ, ಕೈಕಾಲಿಗೆ ಹೋಗ್ತಿರೋ ರಕ್ತನಾಳದೆಲ್ಲ ಕೂಡ ಕ್ಲಾಟ್ ಆಗಿಬಿಟ್ಟು ತೊಂದರೆ ಆಗೋ ಸಾಧ್ಯತೆ ಇತ್ತು ಕೋವಿಡಲ್ಲಿ. ಅದು ಫಸ್ಟ್ ಫೇಸ್, ಆವಾಗ ಫಸ್ಟ್ ವೇವ್, ಸೆಕೆಂಡ್ ವೇವ್ ಅಲ್ಲಿತ್ತು. ಕೋವಿಡ್ ಬಂದವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಬಹುದು, ಅದು ಸಾಧ್ಯತೆ ಇದೆ. ಕ್ರಿಸ್ಟಿನಾ ಅಂತ ಹೇಳಿ ಬೊಮ್ಮನಹಳ್ಳಿಯಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಕ್ರಿಸ್ಟಿನಾ ಅವರೇ, ಪ್ರಶ್ನೆ ಕೇಳಿ. ಸರ್, ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್ ಸರ್.
ನನ್ನ ಒಂದು ಡೌಟ್ ಏನಂದ್ರೆ, ಈ ಫುಲ್ ಪ್ರೆಷರ್ ಕೊಟ್ಬಿಟ್ಟು ನಮ್ಮ ಹಾರ್ಟ್ ಅಲ್ಲಿ ಹೀಗೆ ಬೋನ್ ಅಲ್ಲಿ ಪ್ರೆಸ್ ಮಾಡು ಅಂತ ಹೇಳಿದ್ರಿ ನೀವು. ಆ ಪ್ರೆಸ್ ಮಾಡೋ ಟೈಮಲ್ಲಿ ಬೋನ್ಗೆ ಫ್ರಾಕ್ಚರ್ ಏನೋ ಆಗೋ ಚಾನ್ಸ್ ಏನಿಲ್ವಾ? ಟೈಮ್ಸ್ ಒಬ್ಬೊಬ್ರು ಡೆಲಿಕೇಟ್ ಇರ್ತಾರಲ್ಲ, ಅವ್ರು ಬೋನ್ ಏನೋ ಫ್ರಾಕ್ಚರ್ ಏನಾಗಲ್ಲ. ಒಳ್ಳೆ ಕ್ವಶನ್ ಇದು. ಆದರೆ CPR ಕರೆಕ್ಟಾಗಿ ಮಾಡಿದರೆ ನೀವು ಒಂದು 2-3 ಮೂಳೆ ಮುರಿದಿರಬೇಕು, ಅದೇನು ತೊಂದರೆ ಇಲ್ಲ. ಆ ಮೂಮೆಂಟ್ನಲ್ಲಿ ಮೂಳೆ ಮುರಿಬಾರ್ದು ಅನ್ನೋದಲ್ಲ ಮುಖ್ಯ, ಜೀವ ಉಳಿಬೇಕು ಅನ್ನೋದು. ಆ್ಯಕ್ಚುಲಾಗಿ ನಾವು ಮೆಡಿಕಲಿ ನಾವು ಏನು ಮಾತಾಡ್ಕೋತೀವಿ ಅಂದರೆ ಕರೆಕ್ಟಾಗಿ CPR ಕೊಟ್ಟಿದ್ರೆ 1-2 ರಿಬ್ಸ್ ಮುರಿದಿರುತ್ತೆ, ಅದೇನು ತೊಂದರೆ ಇಲ್ಲ, ಅದನ್ನು ಮ್ಯಾನೇಜ್ ಮಾಡ್ಬೋದು. ರೈಟ್, ಧನ್ಯವಾದ ಕ್ರಿಸ್ಟಿನ್ ಅವರೇ, ನಿಮ್ಮ ಉತ್ತರ ಸಿಕ್ತು ಅಂತ ಭಾವಿಸ್ತೀನಿ. ಇನ್ನು ಜೀವರಕ್ಷಾ ಟ್ರಸ್ಟ್ನ ಕಡೆಯಿಂದ ನಮ್ಮ ಜೊತೆಯಲ್ಲಿ ಹರಿಪ್ರಿಯ ಅವರಿದ್ದಾರೆ. ಬಹಳಷ್ಟು ಜನರಿಗೆ ಅವೇರ್ನೆಸ್ ಮೂಡಿಸೋದೇ ನಿಮ್ಮ ಮುಖ್ಯ ಗುರಿ. ಸೊ ಇವಾಗ ನಮ್ಮ ವೀಕ್ಷಕರಿಗೆ ಬೇಸಿಕ್ ಟಿಪ್ಸ್ ಹಾರ್ಟ್ ಅಟ್ಯಾಕ್ ಬಗ್ಗೆ ಏನು ಹೇಳ್ತೀರಿ? ಓಕೆ, ಸೊ ಈಗ ಆ್ಯಕ್ಚುಲಿ ನಮ್ಮ ಜೀವರಕ್ಷಾ ಟ್ರಸ್ಟ್ ಅಂತ ನಾವು ಏನು ಸ್ಟಾರ್ಟ್ ಆಗಿದ್ದು 2013ಇಂದ. ಸೊ ಆವಾಗಿಂದನೂ ಜೀವರಕ್ಷಾ ಟ್ರಸ್ಟ್ದು ಮೂಲ ಉದ್ದೇಶ ಏನು ಅಂದರೆ, ಅದ್ರ ಹೆಸರು ಸಜೆಸ್ಟ್ ಮಾಡಿದಾಗಲೇ ಜೀವ ರಕ್ಷಣೆ. ಸೊ ಇದು ಮಲ್ಟಿಪಲ್ ಲೆವೆಲ್ಸಲ್ಲಿ ನಾವು ಟ್ರೈನಿಂಗ್ಸನ್ನು ಮಾಡ್ತೀವಿ, ಡಾಕ್ಟರ್ಸ್, ನರ್ಸಸ್ ಮತ್ತು ಕಾಮನ್ ಪಬ್ಲಿಕ್. ಸೊ ಈಗ ಪರ್ಟಿಕ್ಯುಲರ್ಲಿ ಈ ಫೋರಮಲ್ಲಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಜೀವ ಉಳಿಸೋದು ನಮ್ಮ ಕೈಯಲ್ಲಿ ಆಗುತ್ತಾ ಅಂತ ಪ್ರತಿಯೊಬ್ಬರಲ್ಲೂ ಒಂದು ಪ್ರಶ್ನೆ ಇರುತ್ತೆ. ನಾನು ಮಾಡ್ಬೋದಾ? ಹೌ ಕೆನ್ ಐ ಆ್ಯಕ್ಚುಲಿ ಡೂ ಇಟ್? ಇದು ಡಾಕ್ಟರ್ಸ್ ಮಾತ್ರ ಮಾಡೋ ಕೆಲಸ, ಹಾಸ್ಪಿಟಲಲ್ಲಿ ಮಾತ್ರ ಆಗೋ ಕೆಲಸ. ಬಟ್ ಇಲ್ಲ, ಪ್ರತಿಯೊಬ್ಬರೂ ಸಮೇತ ನಮ್ಮ ಮನೆಯಲ್ಲಿರುವಂತಹ ನಮ್ಮ ತಂದೆ ತಾಯಿ, ಅಜ್ಜಿ, ತಾತ ಅಥವಾ ಸುತ್ತಮುತ್ತಲಿನ ನೆರೆಹೊರೆಯವ್ರಿಗೆ ಏನೇ ಎಮರ್ಜೆನ್ಸಿ ಆದರೂ ನಮ್ಮ ಎಲ್ಲರ ಕೈಯಲ್ಲೂ ಬೇಸಿಕ್ ಮಿನಿಮಮ್ ಮಾಡೋ ಅಂತಹ ಅಂದರೆ ನಮಗೆ ಮಾಡೋಕ್ಕೆ ಆಗುತ್ತೆ. ಆ್ಯಂಡ್ ಹೇಗಾಗುತ್ತೆ ಅಂದರೆ, ಇಟ್ ಈಸ್ ಓನ್ಲಿ ಬೇಸ್ಡ್ ಆನ್ ಸ್ಕಿಲ್ಸ್. ಸೊ ನಾವೆಲ್ಲ ಅಂದ್ಕೊಂಡ್ಬಿಟ್ಟಿರ್ತೀವಿ, ನಾನು ಓದಿದ್ದೀನಿ, ವಿಡಿಯೋಸ್ ನೋಡಿದ್ದೀನಿ, ಸೊ ನನಗೆ ಬರುತ್ತೆ ಮಾಡೋಕ್ಕೆ. ಈಗ ನಾವು ಕುಕ್ಕಿಂಗ್ ಬುಕ್ಸ್ ಓದಿದ ತಕ್ಷಣ ಅಥವಾ ಯೂಟ್ಯೂಬ್ ಚಾನೆಲ್ ನೋಡಿದ ತಕ್ಷಣ ಕುಕ್ಕಿಂಗ್ ಮಾಡೋದು ಅದು ಬೇರೆನೇ ಕಲೆ. ಸೊ ಅದೇ ಥರ CPR ಆಗಲಿ ಅಥವಾ ಬೇರೆ ಯಾವುದಾದ್ರೂ ಸ್ಕಿಲ್ ಆಗಲಿ, ಅದು ಕಲಿತ್ರೇ ನಿಜವಾಗ್ಲೂ ಅದಕ್ಕೆ ಒಂದು ಎಫೆಕ್ಟಿವ್ನೆಸ್ ಅಂತ ಬರೋದು. ಸೊ ಜೀವರಕ್ಷಾ ಟ್ರಸ್ಟಲ್ಲಿ ನಾವು ಪ್ರತಿಯೊಂದು ಮನೆಯಲ್ಲೂ ಒಬ್ಬ ಅಟ್ಲೀಸ್ಟ್ ಜೀವರಕ್ಷಕ ಇರಬೇಕು. ಅಂದರೆ ಹರ್ಗರ್ ಜೀವರಕ್ಷಕ್ ಅಂತಲೇ ನಮ್ಮ ಮೂಲ ಉದ್ದೇಶ. ಸೊ ಪ್ರತಿ ಮನೆಯಲ್ಲೂ ಒಬ್ಬರಿಗೆ ಈ ಥರ ಎಲ್ಲ ಸ್ಕಿಲ್ಸ್ ಬರಬೇಕು ಅನ್ನೋ ಕಾರಣಕ್ಕಾಗಿ ಎಲ್ಲ ಕಡೆ ಟ್ರೈನಿಂಗ್ಸ್ ಮಾಡ್ತೀವಿ. ಸೊ ಇನ್ನು ಟಿಪ್ಸ್ ಅಂತ ಬಂದರೆ, ನಂದು ಮೇಜರ್ ಟಿಪ್, ದಯವಿಟ್ಟು ಎಲ್ಲರೂ ಸ್ಕಿಲ್ಸನ್ನು ಕಲ್ತ್ಕೊಳ್ಳಿ. ನಮ್ಮ ಮನೆಯ ಸುತ್ತಮುತ್ತ ಅಟ್ಲೀಸ್ಟ್ ನಾವು ಒಂದು ಹೆಲ್ಪಿಗೆ ಬರಬೇಕು. ಈಗ ನನ್ನ ಮುಂದೆ ಯಾರೋ ಜ್ಞಾನ ತಪ್ಪು ಬಿದ್ದಿದ್ದಾರೆ ಅಂದರೆ ಗಾಬರಿ ಆಗೋಕ್ಕೂ ಮುಂಚೆ, ಅಯ್ಯೋ ನನಗೆ ಗೊತ್ತು ಹೇಗೆ ಏನು ಮಾಡಬೇಕು, ನೆಕ್ಸ್ಟ್ ಸ್ಟೆಪ್ ಏನು, ಓಕೆ ನನಗಿದು ಹಾರ್ಟ್ ಅಟ್ಯಾಕಾ, ಕಾರ್ಡಿಯಾಕ್ ಅರೆಸ್ಟಾ ಅಥವಾ ಬೇರೆ ಏನೋ ಕಾರಣದಿಂದ ಜ್ಞಾನ ತಪ್ಪಿದೆಯಾ ಅಂತ ಅಟ್ಲೀಸ್ಟ್ ಐಡೆಂಟಿಫೈ ಮಾಡಿ ಆ ಫಸ್ಟ್ 5 minutes ಪ್ಲಾಟಿನಮ್ ಮಿನಿಟ್ಸ್ ಅಂತ ಕರಿತೀವಿ, ಫಸ್ಟ್ 1 hour ಗೋಲ್ಡನ್ ಅವರ್ ಅಂತ ಕರಿತೀವಿ. ಸೊ ಆ ಟೈಮಲ್ಲಿ ನಾನು ಆಸ್ ಅ ಕಾಮನ್ ಸಿಟಿಸನ್ ನನ್ನವರಿಗೆ ಏನು ಮಾಡಬೇಕು ಅಂತ ದಯವಿಟ್ಟು ಎಲ್ಲರೂ ಕಲ್ತ್ಕೊಳ್ಳಿ. ದಟ್ ಈಸ್ ಮೈ ಓನ್ಲಿ ಟಿಪ್ ಟು ಎವ್ರಿಬಡಿ.